Hello people, welcome back to my Python tutorial. ನಾನು ಲಾಸ್ಟ್ ಸೆಕ್ಷನ್ ಅಲ್ಲಿ ಡೇಟಾ ಟೈಪ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಲ್ಲಿ ನ್ಯೂಮರಿಕ್ ಡೇಟಾ ಟೈಪ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೈಕ್ ಹಿಂಟ್, ಫ್ಲೋಟ್, ಬೂಲಿಯನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋನ ಚೆಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇನ್ ದಿಸ್ ಟ್ಯುಟೋರಿಯಲ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ಎ ಸ್ಟ್ರಿಂಗ್ ಡೇಟಾ ಟೈಪ್. ಈ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ ಡೇಟಾ ಟೈಪ್ ಬಗ್ಗೆ ತಿಳ್ಕೊಂಡು ಬರೋಣ. There are four data types in Python. ಒಂದು ನಾನು ನ್ಯೂಮರಿಕ್, ಸೀಕ್ವೆನ್ಸ್ ಮತ್ತೆ ಮ್ಯಾಪಿಂಗ್. ನಾನು ಲಾಸ್ಟ್ ಸೆಕ್ಷನ್ ಅಲ್ಲಿ ನ್ಯೂಮರಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ದಿಸ್ ಸೆಕ್ಷನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಸೀಕ್ವೆನ್ಸ್. ಈ ಸೀಕ್ವೆನ್ಸ್ ಅಲ್ಲಿ ಲಿಸ್ಟ್, ಟಪಲ್, ಸೆಟ್, ಸ್ಟ್ರಿಂಗ್, ರೇಂಜ್ ಅಂತ 5 ಟೈಪ್ಸ್ ಇದೆ. ಈ ಒಂದೊಂದಕ್ಕೂ ಕೂಡ ತುಂಬಾ ಡೆಡಿಕೇಟೆಡ್ ವಿಡಿಯೋ ಬೇಕು. ಸೊ ಅದಕ್ಕಾಗಿ ನಾನು ಒಂದು ಡೇಟಾ ಟೈಪ್ ನ ನಾವು ಸ್ಪ್ಲಿಟ್ ಮಾಡಿ ಒಂದೊಂದು ಸೆಕ್ಷನ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ನಾನು ಸ್ಟ್ರಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಈ ಸೆಕ್ಷನ್ ಅಲ್ಲಿ ನಾನು ಸ್ಟ್ರಿಂಗ್ ಬಗ್ಗೆ ತಿಳಿಸ್ತೀನಿ ನಿಮಗೆ. So the agenda of this section is about a string data type. First, string. What is meant by string? String is a group of characters or alphabets, symbols and also numbers. First of all, string andre enu? String andre characters, set of characters. Characters andre enu? ಅಂದ್ರೆ ಎ ಬಿ ಸಿ ಡಿ, ದಿಸ್ ಆರ್ ಆಲ್ ಕಾಲ್ಡ್ ಆಸ್ ಎ ಕ್ಯಾರೆಕ್ಟರ್ಸ್. ಈ ಕ್ಯಾರೆಕ್ಟರ್ಸ್ ನಾವು ಜೋಡಿಸಿದ್ರೆ ವಿ ವಿಲ್ ಗೆಟ್ ಎ ಸ್ಟ್ರಿಂಗ್. ನಾವು ಜೋಡಿಸಿದ್ರೆ ವಿ ವಿಲ್ ಗೆಟ್ ಎ ಸ್ಟ್ರಿಂಗ್. ಅದನ್ನ ನಾವು ಸ್ಟ್ರಿಂಗ್ ಡೇಟಾ ಟೈಪ್ ಅಂತ ಕರಿತೀವಿ. ಡಿಫ್ರೆಂಟ್ ವೇಸ್ ಆಫ್ ಕ್ರಿಯೇಟಿಂಗ್ ಎ ಸ್ಟ್ರಿಂಗ್. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಡ್ತೀನಿ. ನೌ ಐ ಹ್ಯಾವ್ ಟು ಕ್ರಿಯೇಟ್ ಎ ಸ್ಟ್ರಿಂಗ್. ಸ್ಟ್ರಿಂಗ್ ನ ನೀವು ಹೇಗೆ ಕ್ರಿಯೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಒಂದು ವೇರಿಯೇಬಲ್ ನ ತಗೋಬೇಕು. ಫಾರ್ ಎಕ್ಸಾಂಪಲ್ ನಾನು ವೇರಿಯೇಬಲ್ ನೇಮ್ ನ str1 ಅಂತ ತಗೊಂಡಿದ್ದೀನಿ. ಇಸ್ ಈಕ್ವಲ್ ಟು ನಾನು ಒಂದು ಸ್ಟ್ರಿಂಗ್ ಕೊಡ್ತಾ ಇದ್ದೀನಿ. ದಿಸ್ ಇಸ್ ಅ ಪೈಥಾನ್ ಟ್ಯುಟೋರಿಯಲ್. ಓಕೆನಾ, ದಿಸ್ ಇಸ್ ಹೌ ಯು ಅಸೈನ್ ಎ ಸ್ಟ್ರಿಂಗ್. ಓಕೆನಾ, ಈ ಸ್ಟ್ರಿಂಗ್ ನ ನೀವು str1 ಅನ್ನ ವೇರಿಯೇಬಲ್ ಗೆ ಅಸೈನ್ ಮಾಡ್ತಾ ಇದೀಯ. ದಿಸ್ ಇಸ್ ಹೌ ಯು ಕ್ರಿಯೇಟ್ ಎ ಸ್ಟ್ರಿಂಗ್. ಓಕೆನಾ, ನಾವು ಇಲ್ಲಿ ಸಿಂಗಲ್ ಕ್ವೆಟ್ ಬೇಕಾದ್ರೂ ಯೂಸ್ ಮಾಡಬಹುದು ಅಂಡ್ ಡಬಲ್ ಕ್ವೆಟ್ಸ್ ಕೂಡ ಯೂಸ್ ಮಾಡಬಹುದು. ಸೊ ಎವ್ರಿಥಿಂಗ್ ರಿಮೇನ್ಸ್ ದ ಸೇಮ್. ನಾನು ಇವಾಗ ಪ್ರಿಂಟ್ str1 ಅಂತ ಕೊಟ್ರೆ ಐ ವಿಲ್ ಗೆಟ್ ಔಟ್ಪುಟ್ ಆಸ್ ದಿಸ್ ಇಸ್ ಎ ಪೈಥಾನ್ ಟ್ಯುಟೋರಿಯಲ್. ಓಕೆನಾ, ನಾನು ಇಲ್ಲಿ ಸಿಂಗಲ್ ಕ್ವೆಟ್ ಕೊಟ್ಟು ಕೂಡ ಟೈಪ್ ಮಾಡ್ತೀನಿ. ಈವನ್ ದಿಸ್ ಫಾಲೋಸ್ ದ ಸೇಮ್ ಥಿಂಗ್ ಆಸ್ ಡಬಲ್ ಕ್ವೆಟ್. ನೋಡಿ, ದಿಸ್ ಇಸ್ ಎ ಪೈಥಾನ್ ಟ್ಯುಟೋರಿಯಲ್ ಅಂತ ಬಂತು. ನೆಕ್ಸ್ಟ್ ಇಲ್ಲಿ 3 ಕ್ವೆಟ್ಸ್ ಯೂಸ್ ಮಾಡಿದೀವಿ. 1 2 3. ಓಕೆನಾ, ದಿಸ್ ಇಸ್ ವೈ ಅಂದ್ರೆ ಇವನ್ ನಾವಿಲ್ಲಿ ಇದನ್ನ ರನ್ ಮಾಡಿದಾಗ ದಿಸ್ ಇಸ್ ಪೈಥಾನ್ ಟ್ಯುಟೋರಿಯಲ್ ಅಂತಾನೆ ಬರುತ್ತೆ. ಬಟ್ ಆದ್ರೆ ನಮ್ಗೆ ಇದು ನೆಕ್ಸ್ಟ್ ಲೈನ್ ಅಲ್ಲಿ ಬೇಕು. ನಮ್ಗೆ ಒಂದು ನೆಕ್ಸ್ಟ್ ಲೈನ್ ಏನಾದ್ರು ಬರಬೇಕು. ದಿಸ್ ಇಸ್ ಪೈಥಾನ್ ಟ್ಯುಟೋರಿಯಲ್ ಫ್ರಮ್ ಸೋನಾ ಗಣೇಶ್ ಅಂತಾನೆ ಕೊಡ್ತೀನಿ. ನೀವು ಇಲ್ಲಿ ತ್ರಿಬಲ್ ಕ್ವೇಟ್ಸ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಯೂಸ್ ದ ನೆಕ್ಸ್ಟ್ ಲೈನ್ ಇನ್ ಆರ್ಡರ್ ಟು ಗೆಟ್ ದ ಔಟ್ಪುಟ್. ನೋಡಿಲಿ, ನಂಗೆ ದಿಸ್ ಇಸ್ ಪೈಥಾನ್ ಟ್ಯುಟೋರಿಯಲ್ ಫ್ರಮ್ ಸೋನಾ ಗಣೇಶ್ ಅಂತ ಬರ್ತಿದೆ. ಬಟ್ ಆದ್ರೆ ನೀವು ಡಬಲ್ ಕ್ವೆಟ್ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಆನ್ ಎರರ್, ಬಿಕಾಸ್ ಡಬಲ್ ಕ್ವೆಟ್ ಓನ್ಲಿ ಸಿಂಗಲ್ ಲೈನ್ ಸ್ಟ್ರಿಂಗ್ ಅಂತಾನೆ ಕರಿಬಹುದು. ಸೊ ಓನ್ಲಿ ಸಿಂಗಲ್ ಲೈನ್ ಸ್ಟ್ರಿಂಗ್ ಅಲ್ಲಿ ನೀವು ಬರಿಬೇಕಂದ್ರೆ ಸಿಂಗಲ್ ಮತ್ತೆ ಡಬಲ್ ಕ್ವೆಟ್ ಮಾತ್ರ ಯೂಸ್ ಆಗುತ್ತೆ. ಇಫ್ ಯು ವಾಂಟ್ ಯುವರ್ ಸ್ಟ್ರಿಂಗ್ ಟು ಬಿ ಇನ್ ಸೆಟ್ ಆಫ್ ಪ್ಯಾರಾಗ್ರಾಫ್ ಆರ್ ಲೈನ್ ಬೈ ಲೈನ್, ಅವಾಗ ನಮ್ಗೆ 3 ಕ್ವೆಟ್ಸ್ ಬೇಕು. ನೋಡಿ, ನಾನು ಇದನ್ನ ರನ್ ಮಾಡ್ತೀನಿ. ಯು ವಿಲ್ ಗೆಟ್ ಅನ್ ಎರರ್, ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್. ಯಾಕೆಂದ್ರೆ ಇಲ್ಲಿ ಡಬಲ್ ಕ್ವೆಟ್ಸ್ ಯೂಸ್ ಮಾಡಿದ್ದೀನಿ ಅಂಡ್ ಯು ಹ್ಯಾವ್ ಟು ಎಂಡ್ ದಿಸ್ ಡಬಲ್ ಕ್ವೆಟ್ಸ್ ಇನ್ ಎ ಸೇಮ್ ಲೈನ್. ಓಕೆನಾ, ಇಲ್ಲಾಂದ್ರೆ ಅದು ಎರರ್ ತೋರಿಸುತ್ತೆ. ಮತ್ತೆ ಇಲ್ಲೂ ಕೂಡ ಡಬಲ್ ಕ್ವೆಟ್ಸ್ ನ ಯೂಸ್ ಮಾಡಬೇಕು. ಫ್ರಮ್ ಸೋನಾ ಗಣೇಶ್. ಐ ಹೋಪ್ ಈವನ್ ದಿಸ್ ವಿಲ್ ಗೆಟ್ ಅನ್ ಎರರ್. ನೋಡಿ, ದಿಸ್ ಇಸ್ ಎ ಪೈಥಾನ್ ಟ್ಯುಟೋರಿಯಲ್ ಅಷ್ಟೇ ರೀಡ್ ಆಗಿದ್ದು, ಇದು ರೀಡ್ ಆಗಿಲ್ಲ. ಯಾಕೆಂದ್ರೆ ಇದು ಎರರ್ ಇಲ್ಲ. ಇಲ್ಲಿ ಸಿಂಟ್ಯಾಕ್ಸ್ ಎರರ್ ಏನಿಲ್ಲ. ಅದಕ್ಕೋಸ್ಕರ ನಮ್ಗೆ ಏನೇ ಎರರ್ ತೋರಿಸಿಲ್ಲ. ಜಸ್ಟ್ ಹಾಗೆ ರೀಡ್ ಮಾಡಿದ್ದೆ. ಅದಾದ್ಮೇಲೆ ಪ್ರಿಂಟ್ str1 ಅಂದಿದ್ಕೆ ಇದೊಂದೇ ಲೈನ್ ಪ್ರಿಂಟ್ ಆಗುತ್ತೆ. ಬಟ್ ನಮ್ಗೆ ಇದು ಬೇಕು ಅಂದ್ರೆ ವಿ ಹ್ಯಾವ್ ಟು ಯೂಸ್ ತ್ರಿಬಲ್ ಕ್ವೆಟ್. ಡಬಲ್ ನ ರಬ್ ಮಾಡಿ and 1 2 3 ಕೊಟ್ಟರೆ now I will get this is a Python tutorial from Sona Ganesh. ಓಕೆನಾ, ಡಬಲ್ ಕ್ವೆಟ್ಸ್ ಮತ್ತೆ ಸಿಂಗಲ್ ಕ್ವೆಟ್ ಮತ್ತೆ ತ್ರಿಬಲ್ ಕ್ವೆಟ್ ಹೇಗೆ ಯೂಸ್ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಬಂದು ಲೆಟ್ us see the properties of a string. String characters are stored in sequential order. Each character will store one after the other. ಅಂದ್ರೆ ಇದು ನೋಡಿ, ಸೀಕ್ವೆನ್ಸ್ ಆಗಿದೆ. ಲೈಕ್ ಪಿ ಆದ್ಮೇಲೆ ಹೆಚ್, ಹೆಚ್ ಆದ್ಮೇಲೆ ಐ, ಐ ಆದ್ಮೇಲೆ ಎಸ್.
ಸೀಕ್ವೆನ್ಸ್ ಆಗಿ ಕೂತ್ಕೊಳ್ಳುತ್ತೆ, ಪಕ್ಕನೆ ಕೂತ್ಕೊಳ್ಳುತ್ತೆ ಅಂತ ಅರ್ಥ. ಓಕೆನಾ. ಸ್ಟೋರ್ಡ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್, ಈಚ್ ಕ್ಯಾರೆಕ್ಟರ್ ವಿಲ್ ಸ್ಟೋರ್ ಒನ್ ಆಫ್ಟರ್ ದ ಅದರ್. ಈಚ್ ಕ್ಯಾರೆಕ್ಟರ್ ಅಂದ್ರೆ ಒಂದ್ ಕ್ಯಾರೆಕ್ಟರ್ ಕೂಡ ಒಂದಾದ್ಮೇಲೆ ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಸ್ಟ್ರಿಂಗ್ ಪರ್ಸಿಸ್ ಇನ್ಸರ್ಷನ್ ಆರ್ಡರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ದಿಸ್ ಇಸ್ ಎ ಪೈಥಾನ್ ಟ್ಯುಟೋರಿಯಲ್ ಅಂತ ಕೊಟ್ಟಿದ್ದೀನಿ. ಓಕೆನಾ. ನಾನು ಇದನ್ನ ರನ್ ಮಾಡಿದಾಗ ನಿಮ್ಗೆ ಸಾರಿ ಇಲ್ಲಿ ಡಬಲ್ ಕ್ವಿಟ್ ಬರಬೇಕು. ಓಕೆ, ನಾನು ಇದನ್ನ ರನ್ ಮಾಡಿದಾಗ ದಿಸ್ ಇಸ್ ಎ ಪೈಥಾನ್ ಟ್ಯುಟೋರಿಯಲ್ ಅಂತ ಸೀಕ್ವೆನ್ಸ್ ಆಗಿ ಬರ್ತಿದೆ. ನಾವಿಲ್ಲಿ ಏನ್ ಟೈಪ್ ಮಾಡಿದೀವಿ ಅದೇ ನಮಗೆ ಔಟ್ಪುಟ್ ಆಗಿ ಬರ್ತಿದೆ. ಬಟ್ ಇನ್ ಕೇಸ್ ಆಫ್ ಸೆಟ್ ಅಲ್ಲಿ ಇದು ಆಕ್ಚುಲಿ ಶಫಲ್ ಆಗುತ್ತೆ. ಓಕೆನಾ. ನಾವಿಲ್ಲಿ ಏನ್ ಇನ್ಪುಟ್ ಕೊಟ್ಟಿದೀವಿ ಅದೇ ಔಟ್ಪುಟ್ ಬರಲ್ಲ, ಅದು ತನ್ನದೇ ಆದಂತಹ ಓನ್ ಔಟ್ಪುಟ್ ನ ತೋರಿಸುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎನ್ ಇಟ್ ಪರ್ಸಿಸ್ ಇನ್ಸರ್ಷನ್ ಆರ್ಡರ್. ಅಂದ್ರೆ ಇನ್ಸರ್ಷನ್ ಅಂದ್ರೆ ಏನು, ಇನ್ಸರ್ಟ್ ಮಾಡ್ತಾ ಇದೀವಿ. ವಾಟ್ ವಿ ಆರ್ ಇನ್ಸರ್ಟಿಂಗ್, ದಿಸ್ ಇಸ್ ಎ ಪೈಥಾನ್ ಟ್ಯುಟೋರಿಯಲ್ ಅನ್ನೋದನ್ನ ಇನ್ಸರ್ಟ್ ಮಾಡಿದೀವಿ. ಸೊ ದ ಔಟ್ಪುಟ್ ವಾಟ್ ವಿ ಆರ್ ಗೆಟ್ಟಿಂಗ್ ಇಸ್ ಸೇಮ್ ಆಸ್ ದ ಇನ್ಪುಟ್ ಅಲ್ವಾ. ಸೊ ದಿಸ್ ಇಸ್ ಎ ಪೈಥಾನ್ ಟ್ಯುಟೋರಿಯಲ್ ಅಂಡ್ ದ ಔಟ್ಪುಟ್ ಇಸ್ ದಿಸ್ ಇಸ್ ಎ ಪೈಥಾನ್ ಟ್ಯುಟೋರಿಯಲ್. ಸೊ ಸ್ಟ್ರಿಂಗ್ ಪರ್ಸಿಸ್ ಇನ್ಸರ್ಷನ್ ಆರ್ಡರ್ ಅಂತ. ನೆಕ್ಸ್ಟ್ ಬಂದು ಸ್ಟ್ರಿಂಗ್ಸ್ ಆರ್ ಇಮ್ಯೂಟೇಬಲ್. ಇಮ್ಯೂಟೇಬಲ್ ಅಂದ್ರೆ ಏನ್ ಗೊತ್ತಾ, ನೀವು ಈ ಸ್ಟ್ರಿಂಗ್ ನ ಅಪ್ಡೇಟ್ ಮಾಡಕ್ಕಾಗಲ್ಲ, ಅಂದ್ರೆ ಯಾವುದೇ ರೀತಿಯಾದಂತಹ ಚೇಂಜಸ್ ನ ನೀವು ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಟಿ ಅನ್ನೋದಕ್ಕೆ ಬೇರೆ ಸ್ಟ್ರಿಂಗ್ ನ ಅಲೋಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ str1 ಆಫ್ 0 ನಂಗೆ ಕ್ಯಾಪಿಟಲ್ ಟಿ ಬೇಕು. ಓಕೆನಾ. ಈ ತರ ಕೊಟ್ಟೆ ಅಂಡ್ ನಾವು ಐ ವಿಲ್ ಗನ್ನ ಪ್ರಿಂಟ್ str1. ರನ್ ಕೊಟ್ಟೆ, ವಿಲ್ ಗೆಟ್ ಅನ್ ಎರರ್. ನೋಡಿ, str ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್. ಯಾಕೆಂದ್ರೆ ನೀವು ಈ ಟಿ ನ ಚೇಂಜ್ ಮಾಡಿ ಈ ಟಿ ನ ರಿಪ್ಲೇಸ್ ಮಾಡಕ್ ಆಗಲ್ಲ, ಆಸ್ ಬಿಕಾಸ್ ಸ್ಟ್ರಿಂಗ್ಸ್ ಆರ್ ಇಮ್ಯೂಟೇಬಲ್. ಸೊ ಹಾಗಾಗಿ ದಿಸ್ ಇಸ್ ನಾನ್ ಆಸ್ you can't able to change any of the things or do any of the operations once you assign the string to a particular variable. Okay, now next ಬಂದು strings allows duplicate characters. ಡೂಪ್ಲಿಕೇಟ್ ಕ್ಯಾರೆಕ್ಟರ್ಸ್ ಈಸ್ ನಥಿಂಗ್ ಬಟ್ ಇಲ್ಲಿ ಪೈಥಾನ್ ಅನ್ನೋದನ್ನ ಬರ್ದಿದ್ದೀನಿ, ಏಕೆ ನಾನು ಪೈಥಾನ್ ಅಂತಾನೆ ಕೊಡ್ತೀನಿ. ಸೊ ದಿಸ್ ಇಸ್ ಡೂಪ್ಲಿಕೇಟೆಡ್, ಪೈಥಾನ್ ಇಸ್ ಡೂಪ್ಲಿಕೇಟೆಡ್. ಇವಾಗ ನಾವು ಇಫ್ ಐ ರನ್ ದಿಸ್ ಇಸ್ ಎ ಪೈಥಾನ್ ಟ್ಯುಟೋರಿಯಲ್. ಸೊ ಇದು ಡೂಪ್ಲಿಕೇಟ್ ನ ಅಲೋ ಮಾಡುತ್ತೆ ಅಂತ ಅರ್ಥ. ಸೊ ಐ ಹೋಪ್ ನಿಮಗೆ ಪ್ರಾಪರ್ಟೀಸ್ ಆಫ್ ಎ ಸ್ಟ್ರಿಂಗ್ ಏನು ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಸಿಂಗಲ್ ಲೈನ್ ವರ್ಸಸ್ ಮಲ್ಟಿ ಲೈನ್ ಸ್ಟ್ರಿಂಗ್. ಹಾಗೆ ಹೇಳ್ದಂಗೆ ಸಿಂಗಲ್ ಲೈನ್ ಏನಕ್ಕೆ ಯೂಸ್ ಆಗುತ್ತೆ, ಐ ಮೀನ್ಸ್ ಇದು ಡಬಲ್ ಕ್ವೇಟ್ ಅಥವಾ ಸಿಂಗಲ್ ಕ್ವೇಟ್ ಕಟ್ರೆ ಯು ಕ್ಯಾನ್ ಏಬಲ್ ಟು ಪ್ರಿಂಟ್ ದ ಸ್ಟ್ರಿಂಗ್ ಇನ್ ಎ ಸಿಂಗಲ್ ಲೈನ್, ಬಟ್ ಇಫ್ ಯು ವಾಂಟ್ ಟು ಪ್ರಿಂಟ್ 2 to 3 lines of a string then you have to use triple quote. ಓಕೆನಾ. ನೆಕ್ಸ್ಟ್ ಒಂದು ಫಾರ್ಮ್ಯಾಟ್ ಸ್ಟ್ರಿಂಗ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಯ್ತಾ, ಫಾರ್ಮ್ಯಾಟ್ ಸ್ಟ್ರಿಂಗ್ ಅನ್ನೋದು. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಒಂದು ಇನ್ಪುಟ್ ನ ತಗೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. str string 1 and input, ಇದು ಯೂಸರ್ ಇನ್ಪುಟ್. ಓಕೆನಾ. ವಿ ಆರ್ ಗೆಟಿಂಗ್ ಅನ್ ಇನ್ಪುಟ್ ಫ್ರಮ್ ದ ಯೂಸರ್. ಇವಾಗ ನಾನು ಪ್ರಿಂಟ್ ಮಾಡಬೇಕು, ಪ್ರಿಂಟ್ ವೆಲ್ಕಮ್ ಈ ಸ್ಟ್ರಿಂಗ್ ನ ಪ್ರಿಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೋನಾ. ಓಕೆನಾ. ವೆಲ್ಕಮ್ ಸೋನಾ. ನಾನು ಇಲ್ಲಿ ರನ್ ಅಂತ ಕೊಟ್ಟಾಗ ಇಲ್ಲಿ str1 ಕೊಡಬೇಕು, ಸೋನಾ ಅಂತ ಕೊಡ್ತಾ ಇದ್ದೀನಿ ಅಂಡ್ ಎಂಟರ್ ಕೊಟ್ರೆ ವೆಲ್ಕಮ್ ಸೋನಾ ಅಂತ ಬರುತ್ತೆ. ಓಕೆನಾ. ಅಗೇನ್ ರನ್ ಕೊಡಿ. ನಾನು ಯಾಕೆ ಸೋನಾ ಅನ್ನೋ ಕ್ಯಾರೆಕ್ಟರ್ ಬೇಡ, ಐ ನೀಡ್ ಸಮಥಿಂಗ್ ಎಲ್ಸ್ ಲೈಕ್ ಸನಾ. ಓಕೆನಾ. ಸ್ಟಾಪ್ ಮಾಡಿ ರನ್. ಸನಾ ಅಂತ ಕೊಡ್ತೀನಿ. ನಾವು ಇಫ್ ಐ ಎಂಟರ್ ದಿಸ್ ವೆಲ್ಕಮ್ ಸೋನಾ ಅಂತಾನೆ ಬರ್ತಿದೆ, ಬಟ್ ಐ ನೀಡ್ ವೆಲ್ಕಮ್ ಸನಾ. ಅಂದ್ರೆ ಯೂಸರ್ ಇಲ್ಲಿ ಏನ್ ಹೆಸರು ಕೊಡ್ತಾರೆ ಅದೇ ನಂಗೆ ಇಲ್ಲಿ ವೆಲ್ಕಮ್ ಆದ್ಮೇಲೆ ಬರಬೇಕು. ಫಾರ್ ದಿಸ್ ಪರ್ಪಸ್ ಯು ಕ್ಯಾನ್ ಯೂಸ್ ಫಾರ್ಮ್ಯಾಟ್ ಸ್ಟ್ರಿಂಗ್ ಅಂತ ಬರುತ್ತೆ. ಓಕೆ. ಇವಾಗ ಫಾರ್ಮ್ಯಾಟ್ ಸ್ಟ್ರಿಂಗ್ಸ್ ಹೇಗೆ ಬರೆಯೋದು ಅಂದ್ರೆ ಜಸ್ಟ್ ಯು ರೈಟ್ ಎಫ್, ಸ್ಮಾಲ್ ಲೆಟರ್ ಎಫ್ ಅಂಡ್ ಓಪನ್ ಬ್ರೇಸಸ್, ಸಾರಿ ಅಂಡ್ ಇನ್ವರ್ಟೆಡ್ ಕಾಮಾ, ಡಬಲ್ ಇನ್ವರ್ಟೆಡ್ ಕಾಮಾ. ಇಲ್ಲಿ ನೀವು ಸ್ಪೇಸ್ ಕೊಡಂಗಿಲ್ಲ, ಎಫ್ ಮತ್ತೆ ಕಾಮಾ ಇನ್ವರ್ಟೆಡ್ ಕಾಮಾ ಮಧ್ಯೆ ಸ್ಪೇಸ್ ಬರಂಗಿಲ್ಲ. ಜಸ್ಟ್ ರೈಟ್ ಎಫ್ ಡಬಲ್ ಇನ್ವರ್ಟೆಡ್ ಕಾಮಾ ಅಂಡ್ ಯಾವ ಸ್ಟ್ರಿಂಗ್ ನ ನೀವು ಪ್ರಿಂಟ್ ಮಾಡಬೇಕು. ನನ್ನ ಕೇಸಲ್ಲಿ ವೆಲ್ಕಮ್ ಅಂಡ್ ದಟ್ ಪರ್ಟಿಕ್ಯುಲರ್ ಸ್ಟ್ರಿಂಗ್ ವಿಚ್ ಈಸ್ ಪ್ರೊವೈಡೆಡ್ ಬೈ ದ ಯೂಸರ್. ಸೊ ನಂದು str1 ಪ್ರಿಂಟ್ ಮಾಡಿ ಫ್ಲವರ್ ಬ್ರೇಸಸ್ ನ ಕ್ಲೋಸ್ ಮಾಡಿ ಡಬಲ್ ಇನ್ವರ್ಟೆಡ್ ಕಾಮಾ ಕ್ಲೋಸ್ ಮಾಡಿದ್ರೆ ಯು ವಿಲ್ ಗೆಟ್. ನಾನು ಇವಾಗ ಫಾರ್ ಎಕ್ಸಾಂಪಲ್ ಸಹಾನಾ ಅಂತ ಕೊಡ್ತೀನಿ ಅಂಡ್ ಇಫ್ ಐ ಪ್ರೆಸ್ ಎಂಟರ್ ವೆಲ್ಕಮ್ ಸಹಾನಾ ಅಂತ ಬರುತ್ತೆ. ಓಕೆನಾ. ಸೊ ಐ ಮೀನ್ ಸ್ಟ್ರಿಂಗ್ ಫಂಕ್ಷನ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ ಕೇಸ್ ಆಫ್ ಲಾಂಗ್
ಪ್ರಿಂಟ್ ಮಾಡಬೇಕು ಅಂದರೆ ಐ ಮೀನ್ ಲಾಂಗ್ ಸೆಂಟೆನ್ಸಸ್ನ ಪ್ರಿಂಟ್ ಮಾಡಬೇಕು ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸ್ಟ್ರಿಂಗ್ ಫಂಕ್ಷನ್ಸ್ನ ಸ್ವಲ್ಪ ಐ ಮೀನ್ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ಇಂಟರ್ವ್ಯೂಸ್ಗೆಲ್ಲ ತುಂಬ ಕೇಳ್ತಾರೆ ಈ ಸ್ಟ್ರಿಂಗ್ ಫಂಕ್ಷನ್ಸ್ ಬಗ್ಗೆ. ಐ ಹೋಪ್ ನಿಮಗೆ ಸ್ಟ್ರಿಂಗ್ ಫಂಕ್ಷನ್ಸ್ ಬಗ್ಗೆ ಅರ್ಥ ಆಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಆಕ್ಸೆಸಿಂಗ್ ಅ ಸ್ಟ್ರಿಂಗ್. ಇವಾಗ ನಾನೊಂದು ಸ್ಟ್ರಿಂಗ್ ಡಿಫೈನ್ ಮಾಡ್ತೀನಿ. ಓಕೆನಾ? ಇವಾಗ ನಾವು ಯು ಹ್ಯಾವ್ ಟು ಆಕ್ಸೆಸ್ ಅ ಸ್ಟ್ರಿಂಗ್. ನಿಮಗೆ ಇವಾಗ ಸ್ಟ್ರಿಂಗ್ ಹೇಗೆ ಆಕ್ಸೆಸ್ ಮಾಡೋದು ಅಂದರೆ, ವಿ ಆಲ್ ನೋ ಲೈಕ್ ಸ್ಟ್ರಿಂಗ್ ಈಸ್ ಆನ್ ಇಂಡೆಕ್ಸ್ ಡಿಪೆಂಡೆಂಟ್. ಅಂದರೆ ಎಮ್ಗೆ 0 ಇಂಡೆಕ್ಸ್ ಇರುತ್ತೆ, ವೈಗೆ 1 ಇಂಡೆಕ್ಸ್ ಇರುತ್ತೆ, ಸ್ಪೇಸ್ಗೆ 2 ಇಂಡೆಕ್ಸ್ ಇರುತ್ತೆ. ಓಕೆನಾ? ನೀವು ಇವಾಗ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ನೀವು ಆಕ್ಸೆಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಯೂಸ್ ದ ಇಂಡೆಕ್ಸ್. ಫಾರ್ ಎಕ್ಸಾಂಪಲ್ str1 of 0. ಓಕೆನಾ? ನಾವು ಐ ಹ್ಯಾವ್ ಟು ಪ್ರಿಂಟ್ ಎಮ್, ಓನ್ಲಿ ಎಮ್. ಓಕೆನಾ? ಸೊ ಇವಾಗ we will get m. ಓಕೆನಾ? ನೆಕ್ಸ್ಟ್ ಐ ಹ್ಯಾವ್ ಟು ಗೆಟ್ g ಅಂದರೆ ಯು ಹ್ಯಾವ್ ಟು ಕೌಂಟ್ ಫ್ರಮ್ ಹಿಯರ್ ಟು ಹಿಯರ್. ಫಾರ್ ಎಕ್ಸಾಂಪಲ್ 0 1 2 3 4 5 6 7 8 9 10 11 12 13 14 15 16th ಕ್ಯಾರೆಕ್ಟರಲ್ಲಿ g ಇದೆ. ಸೊ ಇಫ್ ಯು ಜಸ್ಟ್ ರೈಟ್ 16 str1 in ಬ್ರೇಸಸ್ ಅಲ್ಲಿ 16 ಸ್ಕ್ವೇರ್ ಬ್ರೇಸಸ್ ಯೂಸ್ ಮಾಡಬೇಕು. ಅಲ್ಲಿ 16 ಅಂತ ಟೈಪ್ ಮಾಡಿದ್ರೆ ನಿಮಗೆ ಜಿ ಬರುತ್ತೆ. ನೆಕ್ಸ್ಟ್ ಹೌ ಟು ಆಕ್ಸೆಸ್ ಎ ಸಿಂಗಲ್ ವರ್ಡ್. ಫಾರ್ ಎಕ್ಸಾಂಪಲ್ ನನಗೆ ಫುಲ್ ಸೋನಾ ಅನ್ನೋದೇ ಬೇಕು, ಸಿಂಗಲ್ ಕ್ಯಾರೆಕ್ಟರ್ ಬೇಡ, ನನಗೆ ವರ್ಡ್ ಬೇಕು ಕಂಪ್ಲೀಟ್ ಆಗಿ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೆ ನಾವು ಸ್ಟ್ರಿಂಗ್ ಸ್ಲೈಸಿಂಗ್ ಅಂತ ಕರೀತಾರೆ. ಓಕೆನಾ? ಸ್ಟ್ರಿಂಗ್ ಸ್ಲೈಸಿಂಗ್ ಅಂತ ಕರೀತಾರೆ. ಇನ್ ಆರ್ಡರ್ ಟು ಗೆಟ್ ಎ ಕಂಪ್ಲೀಟ್ ವರ್ಡ್ ಆರ್ ಎ ಸಬ್ಸೆಟ್ ಫ್ರಮ್ ಎ ಸ್ಟ್ರಿಂಗ್. ಓಕೆನಾ? ಅದು ಬೇಕಂದ್ರೆ ಅದನ್ನ ಸ್ಟ್ರಿಂಗ್ ಸ್ಲೈಸಿಂಗ್ ಅಂತ ಕರೀತಾರೆ. ನಾನು ಅದನ್ನ ನಿಮಗೆ ನೆಕ್ಸ್ಟ್ ಸೆಕ್ಷನ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ವಾಟ್ ಈಸ್ ಎ ಸ್ಟ್ರಿಂಗ್ ಆ್ಯಂಡ್ ಹೌ ಟು ರೆಪ್ರೆಸೆಂಟ್ ಎ ಸ್ಟ್ರಿಂಗ್ ಆರ್ ಹೌ ಟು ಕ್ರಿಯೇಟ್ ಎ ಸ್ಟ್ರಿಂಗ್ ಅನ್ನೋದು ಗೊತ್ತಾಗಿದೆ. ಆ್ಯಂಡ್ ದ ಪ್ರಾಪರ್ಟೀಸ್ ಆಫ್ ಎ ಸ್ಟ್ರಿಂಗ್ ಆ್ಯಂಡ್ ಸಿಂಗಲ್ ಲೈನ್ ಮತ್ತು ಮಲ್ಟಿ ಲೈನ್ ಸ್ಟ್ರಿಂಗ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಾಗಿದೆ. ಸಿಂಗಲ್ ಲೈನ್ ಈಸ್ ಯೂಸ್ ಟು ಗೆಟ್ ಎ string in a single line, whereas multi-line ಅಲ್ಲಿ ನಿಮಗೆ string print ಆಗಬೇಕು ಅಂದರೆ you have to use triple quotes and format string in order to get a proper output. print statement ಅಲ್ಲಿ ಮಾತ್ರ ನಾವು format strings ನ ಯೂಸ್ ಮಾಡ್ತೀವಿ. I hope ನಿಮಗೆ ಇಷ್ಟು ಅರ್ಥ ಆಗಿದೆ. So thank you for watching my video. If you haven't yet subscribed my channel, please go subscribe and hit the bell icon. Please do like and share my video. Bye bye.